ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಗುಂಪನ್ನ ಬೆಳಗಾವಿ ಜಿಲ್ಲೆಯ ಹಾರೋಗೇರಿ ಪೊಲೀಸರು ಬಂಧಿಸಿದ್ದಾರೆ. ಈ ಖದೀಮರು ಅಥಣಿ ರಾಯಭಾಗ ತಾಲೂಕಿನಲ್ಲಿ 6 ದೇವಾಲಯ ಹಾಗೂ 1 ಮಸೀದಿಯಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಕಳ್ಳತನ ನಡೆದು ಅನೇಕ ತಿಂಗಳು ಕಳೆದರೂ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ. ಆದರೆ ಕಳವು ಮಾಡಿದ ವಸ್ತುಗಳ ಮಾರಾಟಕ್ಕೆ ಮುಂದಾದ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. ವಿವಿಧ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಖದೀಮರ ಗ್ಯಾಂಗ್ನ ಬಂಧಿಸುವಲ್ಲಿ ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜ್ಯುವೆಲ್ಲರಿ ಶಾಪ್, ಹಾರ್ಡ್ವೇರ್ ಅಂಗಡಿ ವ್ಯಕ್ತಿ ತಡೆ ಹಿಡಿದು ದರೋಡೆ ಮಾಡಿದ್ದ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆ ಮೂಲದ ಬಂದಭಾಷಾ, ಮಾರುತಿ, ಮೊಹಮ್ಮದ್ ಖೇನ್, ರಿಯಾಜ್ ಅಹಮದ್, ಮಕಾನದಾರ ಹನುಮಂತರನ್ನ ಬಂಧಿಸಲಾಗಿದೆ. ಬೆಳಗಾವಿಯ ಯೂನಿಯನ್ ಜಿಮ್ಖಾನಾ ಲಿಮಿಟೆಡ್ನ ಜಾಗವನ್ನ ರಕ್ಷಣಾ ಇಲಾಖೆ ಸುಪರ್ದಿಗೆ ಪಡೆದುಕೊಂಡಿದೆ. 2 ದಿನಗಳ ಹಿಂದೆ ಇದೇ ಜಾಗದಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಫೈರಿಂಗ್ ಮಾಡಿ ಕೊಲೆಗೆ ಯತ್ನಿಸಲಾಗಿದೆ. ಅಲ್ಲದೆ ಅಕ್ರಮವಾಗಿ ಜೂಜಾಟ ನಡೆಸ್ತಾ ಇದ್ದ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಟೇಕ್ ಆಫ್ಗೆ ಹೊರಟಿದ್ದ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಬೆಂಗಳೂರಿನಿಂದ ಅಹಮದಾಬಾದ್ಗೆ ತೆರಳುತ್ತಾ ಇದ್ದ 6E6423 ಇಂಡಿಗೋ ಫ್ಲೈಟ್ನಲ್ಲಿ ಬಾಂಬ್ ಬೆದರಿಕೆ ಪತ್ರ ಬಂದಿದೆ. ಪತ್ರದಲ್ಲಿ ಡೋಂಟ್ ಗೋ ಬಾಂಬ್ ಹೇ ಪ್ಲೀಸ್ ಅಂತ ಪೇಪರ್ನಲ್ಲಿ ಬರೆದು ಫ್ಲೈಟ್ನ ಕ್ರೀವ್ ಲ್ಯಾವೇಟರಿನಲ್ಲಿಟ್ಟಿದ್ದಾರೆ. ಸಂದೇಶ ಬಂದ ಬೆನ್ನಲ್ಲೇ ಕೆಲ ಕಾಲ ಉದ್ವಿಗ್ನತೆಯ ವಾತಾವರಣ ಉಂಟಾಗಿತ್ತು. ಪ್ರಯಾಣಿಕರನ್ನ ಕೆಳಗಡೆ ಇಳಿಸಿ ಭದ್ರತಾ ಪಡೆಗಳು ವಿಮಾನ ಪರಿಶೀಲಿಸಿದ್ದಾರೆ. ರೀಲ್ಸ್ಗಳಲ್ಲಿ ಹಾಗೂ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳಲ್ಲಿ ಪೊಲೀಸ್ ಸಮವಸ್ತ್ರ ಬಳಕೆ ಹಿನ್ನೆಲೆ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ದೂರು ಬಂದಿದೆ. ಹೀಗಾಗಿ ಪೊಲೀಸರಿಗೆ ರೀಲ್ಸ್ಗಳಲ್ಲಿ ಹಾಗೂ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳಲ್ಲಿ ಸಮವಸ್ತ್ರ ಬಳಸದಂತೆ ನಿರ್ದೇಶನ ನೀಡಲು ಪ್ರಾಧಿಕಾರದ ಸದಸ್ಯ ಮೋಹನ್ ಕುಮಾರ್ ದಾನಪ್ಪ ಪೊಲೀಸ್ ಮಹಾನಿರ್ದೇಶಕ ಸಲೀಂಗೆ ಪತ್ರ ಬರೆದಿದ್ದಾರೆ. ಇನ್ಮೇಲಾದ್ರೂ ಪೊಲೀಸರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಸಮವಸ್ತ್ರ ಬಳಸೋದಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಕಾದು ನೋಡಬೇಕಿದೆ. ಬೆಂಗಳೂರಿನಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ವಿರುದ್ಧ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಒಂದು ಕಡೆ ಪೈಪ್ ಲೈನ್ ಹಾಕಲು ಚೆನ್ನಾಗಿರೋ ರಸ್ತೆನ ಅಗೆದು ಟಾರ್ ಹಾಕದೆ ಹಾಗೆ ಬಿಟ್ರೆ, ಮತ್ತೊಂದು ಕಡೆ ರಸ್ತೆ ಗುಂಡಿಯಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ. ನ್ಯೂಸ್ ಫಸ್ಟ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಜಿಬಿಎ ಕಾಮಗಾರಿಯ ಕರ್ಮಕಾಂಡ ಬಯಲಾಗಿದೆ. ಕೂಡಲೇ ರಸ್ತೆ ದುರಸ್ತಿ ಸರಿಗೊಳಿಸಿ ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಲ್ಲು ಅರ್ಜುನ್ ಅಟ್ಲಿ ಕಾಂಬಿನೇಷನ್ನ ರಾಕಾ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗ್ತಾ ಇದ್ದು, ಇದೀಗ ಮೇಜರ್ ದೃಶ್ಯಗಳ ಚಿತ್ರೀಕರಣ ಸಾಗ್ತಾ ಇದೆ. ವಿಶೇಷ ಅಂದ್ರೆ ರಾಕಾ ಸಿನಿಮಾದಲ್ಲಿ ಕಾಡು ಮತ್ತು ಕಾಡು ಪ್ರಾಣಿಗಳ ದೃಶ್ಯಗಳು ಹೆಚ್ಚು ಇರಲಿದೆ. ಅದರಲ್ಲೂ ಅಲ್ಲು ಅರ್ಜುನ್ ಜೊತೆಗೆ ಹುಲಿಯೊಂದರ ದೃಶ್ಯಗಳು ಹೆಚ್ಚು ಇರಲಿದ್ದು, ಈ ದೃಶ್ಯಗಳಿಗಾಗಿ ಚಿತ್ರತಂಡ ಸಿಜಿ ಮೊರೆ ಹೋಗಿದ್ದು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಈ ದೃಶ್ಯಗಳನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಡಾರ್ಲಿಂಗ್ ಪ್ರಭಾಸ್ ನಟನೆಯ ಬಹುನಿರೀಕ್ಷಿತ ಫೌಜಿ ಸಿನಿಮಾದ ಚಿತ್ರೀಕರಣ ಕೊನೆಯ ಹಂತಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಚಿತ್ರತಂಡದಿಂದ ಹೊಸದೊಂದು ವಿಚಾರ ಹೊರಬಿದ್ದಿದೆ. ಚಿತ್ರತಂಡ ಸಿನಿಮಾವನ್ನ ಡಿಸೆಂಬರ್ 3ರಂದು ವಿಶ್ವದಾದ್ಯಂತ ಬಿಡುಗಡೆ ಮಾಡಲು ಮುಂದಾಗಿದ್ದು, ಸಿನಿಮಾದ ಅದ್ದೂರಿ ಬಿಡುಗಡೆಗೆ ಭರ್ಜರಿ ತಯಾರಿ ನಡೆಸ್ತಾ ಇದೆ. ಚಿತ್ರತಂಡ ಅಧಿಕೃತವಾಗಿ ರಿಲೀಸ್ ಡೇಟ್ ಪೋಸ್ಟ್ ಬಿಡುಗಡೆ ಮಾಡಿದ್ದು, ಪ್ರಭಾಸ್ ಹೊಸ ಲುಕ್ಗೆ ಭಾರಿ ಮೆಚ್ಚುಗೆ ಕೇಳಿ ಬರ್ತಾ ಇದೆ. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಧರ್ಮನ್ ಸಿನಿಮಾದ ಚಿತ್ರೀಕರಣ ಆರಂಭವಾಗಿದ್ದು, ಈಗಾಗಲೇ ಪ್ರಮುಖ ದೃಶ್ಯಗಳ ಚಿತ್ರೀಕರಣ ನಡೀತಾ ಇದೆ. ಈ ಮಧ್ಯೆ ಹೊಸದೊಂದು ವಿಚಾರ ಹರಿದಾಡ್ತಾ ಇದೆ. ಮೂಲಗಳ ಪ್ರಕಾರ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾದಲ್ಲಿ ಕನ್ನಡತಿ ರುಕ್ಮಿಣಿ ವಸಂತ್ ನಟಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ತುಂಬಾ ಪ್ರಮುಖ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ನಟಿಸ್ತಾ ಇದ್ದು, ಇಷ್ಟರಲ್ಲೇ ಅಧಿಕೃತವಾಗಿ ಚಿತ್ರತಂಡ ಈ ವಿಚಾರವನ್ನ ಹಂಚಿಕೊಳ್ಳಲಿದೆ ಎನ್ನಲಾಗ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ರಣಬೀರ್ ಕಪೂರ್ ನಟನೆಯ ರಾಮಾಯಣ ಸಿನಿಮಾದ ಟ್ರೇಲರ್ ಬಿಡುಗಡೆಗೆ ಸಜ್ಜಾಗಿದೆ. ನಾಳೆ ದೆಹಲಿಯಲ್ಲಿ ನಡೆಯಲಿರೋ ರಾಮಾಯಣ ಇವೆಂಟ್ನಲ್ಲಿ ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಟ್ರೇಲರ್ ಸಿದ್ಧವಾಗಿದ್ದು, ಬರೋಬ್ಬರಿ 4 ನಿಮಿಷ 15 ಸೆಕೆಂಡುಗಳ ಟ್ರೇಲರ್ ರಿಲೀಸ್ ಆಗಲಿದೆ ಎನ್ನಲಾಗ್ತಾ ಇದೆ. ಮತ್ತೊಂದು ವಿಶೇಷ ಅಂದ್ರೆ CBFCಯಿಂದ 2 ವರ್ಷನ್ ಟ್ರೇಲರ್ಗೆ ಸರ್ಟಿಫಿಕೇಟ್ ಪಡೆಯಲಾಗಿದೆ.